ಹಾಯ್ ಗೈಸ್, ಭೂತ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಕಥೆ ಅಂದರೆ ಈ ನಿಜ ಘಟನೆ ನಡೆದಿರೋದು ಆಗುಂಬೆಯ ದಟ್ಟ ಕಾಡಿನ ಮಧ್ಯೆ ಇರೋ ಆ ಒಂದು ಹಳೆ ಮನೆಯಲ್ಲಿ. ಆಗಸ್ಟ್ ತಿಂಗಳಲ್ಲಿ ತುಂಬ ಜೋರು ಮಳೆ. ಬೆಂಗಳೂರಿಂದ 3 ಫ್ರೆಂಡ್ಸು ಟ್ರೆಕ್ಕಿಂಗ್ಗೆ ಅಂತ ಚಾರಣ್ಯಕ್ಕೆ ಬಂದಿರ್ತಾರೆ. ಅವ್ರ ಹೆಸರು ಏನಂದರೆ ರವಿ, ಆಕಾಶ್ ಮತ್ತು ಸುನೀಲ್ ಅಂತ. 3 ಜನ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಮಧ್ಯ ಕಾಡಲ್ಲಿ ತಪ್ಪಿಸ್ಕೊಬಿಡ್ತಾರೆ. ಅಕ್ಕಪಕ್ಕ ನೋಡ್ತಾರೆ, ಬರೀ ಮರಗಳು ಮಾತ್ರ ಕಾಣಿಸ್ತಾ ಇರುತ್ತೆ. 3 ಜನನೂ ಮೊಬೈಲ್ ತೆಗೆದು ನೋಡ್ತಾರೆ, ನೆಟ್ವರ್ಕ್ ಬೇರೆ ಇರಲ್ಲ. ಹಾಗೆ ಇವರು ಕಾಡಲ್ಲೇ ದಾರಿ ಹುಡುಕ್ತಾ ಇರ್ತಾರೆ. ದಾರಿನೂ ಸಹ ಸಿಗ್ತಾ ಇರಲ್ಲ. ಹೀಗೆ ರಾತ್ರಿ ಆಗುತ್ತೆ. ರಾತ್ರಿ ಕಾಡು ಪ್ರಾಣಿಗಳು ಬೇರೆ ಭಯ. ಅವರು ಆ ರಾತ್ರಿ ಎಲ್ಲಾದರೂ ಉಳ್ಕೊಳ್ಳೋಕ್ಕೆ ಜಾಗ ಹುಡುಕ್ತಾ ಇರ್ತಾರೆ. ಹುಡುಕ್ತಾ ಅವ್ರಿಗೆ ಮುಂದೆ ಒಂದು ಗುತ್ತಿನ ಮನೆ ಕಾಣಿಸುತ್ತೆ. ಅಂದರೆ ದೊಡ್ಡ ಒಂದು ಹಳೆ ಮನೆ ಕಾಣಿಸುತ್ತೆ. ಮನೆ ಬಾಗಿಲು ಬೇರೆ ಅರ್ಧ ತೆಗ್ದಿರುತ್ತೆ. ಆ ಮನೆ ಗೋಡೆ ಮೇಲೆ ಹಳೆ ಕಾಲದ್ದು ಕೆತ್ತನೆ, ಧೂಳಿಡ್ದಿರೋ ಕಂಬಗಳು. ಆ ಮನೆ ಒಂಥರ ನೋಡೋಕ್ಕೆ ರಾಜರ ಮನೆ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಇವರು 3 ಜನನೂ ಇವತ್ತು ರಾತ್ರಿ ಇಲ್ಲೇ ಇದ್ಬಿಡೋದ, ನಾಳೆ ಬೆಳಗ್ಗೆ ಎದ್ದು ದಾರಿನ ಹುಡುಕದ ಅಂತ ಡಿಸ್ಕಷನ್ ಮಾಡ್ಕೋತಾರೆ. ಇವರು 3 ಜನ ಒಳಗಡೆ ಹೋಗ್ತಾರೆ. ಏನು ಫುಲ್ ದೊಡ್ಡದು ಮನೆ, ಒಳ್ಳೆ ಅರಮನೆ ಥರ ಐತೆ. ಹೊರಗಡೆ ನೋಡಿದ್ರೆ ಫುಲ್ಲು ಗುಡುಗು ಮಿಂಚು ಬೇರೆ, ಒಳ್ಳೆ ಮಳೆ ಬರೋ ಥರ ಇದೆ. ಇವರು 3 ಜನನೂ ಆ ಡೈನಿಂಗ್ ಹಾಲಲ್ಲಿ ಮಲಗ್ತಾರೆ. ಏನು ಒಂದು 12:30 1 ಗಂಟೆ. ರವಿಗೆ ನಿದ್ದೆಗಿಡುತ್ತೆ. ಅವನಿಗೆ ಅಡುಗೆ ಮನೆಯಲ್ಲಿ ಯಾರೋ ಅವರೇ ಅಂತ ಅನಿಸುತ್ತೆ. ಆಗ್ತಾನೆ ಅಡುಗೆ ಮನೆಯಿಂದ ಯಾರೋ ಪಾತ್ರೆನ ಬೀಳಿಸ್ತಾರೆ. ಆ ಸೌಂಡ್ ಕೇಳಿದ ತಕ್ಷಣ ರವಿ ಯಾರದು ಅಂತ ಜೋರಾಗಿ ಕಿರ್ಚ್ಕೊತಾನೆ. ಆದರೆ ಆ ಕಡೆಯಿಂದ ಯಾರೂ ರಿಪ್ಲೈನ ಕೊಡ್ತಾ ಇರಲ್ಲ. ಅದಕ್ಕೆ ರವಿ ಎದ್ದು ಒಳಗಡೆ ಹೋಗ್ತಾನೆ. ಕೆಳಗಡೆ ನೋಡಿದ್ರೆ ಒಂದು ಹಿತ್ತಾಳೆ ಪಾತ್ರೆ ಬಿದ್ದಿರುತ್ತೆ. ಇದನ್ನು ನೋಡಿ ಯಾವುದೋ ಇಲಿನೋ ಬೇಕೋ ಕೆಳಗಡೆ ಬೀಳಿಸ್ಬಿಟ್ಟು ಹೋಗಿರ್ಬೋದು ಅಂತ ಇವನು ಹಿಂದೆ ತಿರುಗ್ತಾನೆ. ಅಂದರೆ ಹಿಂದೆ ತಿರುಗಿ ಮಲ್ಗಕ್ಕಂತ ಹೋಗ್ತಾ ಇರ್ತಾನೆ. ಬರೀ ಇವನು ಹಿಂದೆ ಮಾತ್ರ ತಿರುಗಿರ್ತಾನೆ. ಹಿಂದೆ ತಿರುಗಿದ ತಕ್ಷಣ ಆ ಹಿತ್ತಾಳೆ ಪಾತ್ರೆ ಒಂದೇ ಸಮ ರೌಂಡು ತಿರುಗುತ್ತೆ. ಅಂದರೆ ಇರೋ ಜಾಗದಲ್ಲೇ ಫುಲ್ಲು ರೌಂಡು ಒಳ್ಳೆ ಬುಗುರಿ ತಿರುಗುತ್ತೆ. ಈ ರೌಂಡಾಗಿ ತಿರುಗ್ತಾ ಇರೋ ಹಿತ್ತಾಳೆ ಪಾತ್ರೆನ ನೋಡಿ ಇವನು ಒಂದೇ ಸಮ ಹೆದರ್ಕೊಂಡು ಇವನ್ ಫ್ರೆಂಡ್ ಹತ್ರ ಓಡ್ ಬರ್ತಾನೆ. ಅಲ್ಲಿ ಬಂದು ಆಕಾಶ್, ಸುನೀಲೋ, ಬೇಗ ಎದ್ದೋಳೋ ಅಂತ ಜೋರಾಗಿ ಕೂಗ್ತಾನೆ. ಅದಕ್ಕೆ ಇವರಿಬ್ರು ಸಹ ಎದ್ದೊಳ್ತಾರೆ. ಎದ್ದೋಳಿದ ತಕ್ಷಣ ಇವನು ಗಾಬರಿಲಿ ಅಲ್ಲಿ ಏನೆಲ್ಲ ನಡೆಯುತ್ತೋ ಅದನ್ನು ಇವರಿಬ್ರ ಜೊತೆ ಹೇಳ್ಕೊತಾನೆ. ಅದಕ್ಕೆ ಇವರಿಬ್ರು ಮೊದಲೇ ಮಧ್ಯರಾತ್ರಿ ಬೇರೆ ಆಗೈತೆ, ಹೆದರ್ಕೊಂಡು ಬೇರೆ ಇದ್ದೀವಿ, ನಿನ್ಗನ್ಸಿರ್ಬೋದು, ಇಲ್ಲ ಅಂದರೆ ಯಾವುದೋ ಕನಸು ಗಿಂಚೇನಾದರೂ ಬಿದ್ದಿರ್ಬೋದು ಅಂತ ಹೇಳ್ಬಿಟ್ಟು ಇನ್ನೂ ಇವ್ರು ಮಲಗೇ ಇರಲ್ಲ. ಆ ಮನೆಯಲ್ಲಿ ಒಂದು ವಿಚಿತ್ರವಾದ ಹೆಜ್ಜೆ ಸೌಂಡು ಕೇಳಿಸುತ್ತೆ. ಮತ್ತು ಕಾಡಿಗೆ ಹೂವಿನ ವಾಸನೆ ಕೂಡ ಸ್ಟಾರ್ಟ್ ಆಗುತ್ತೆ. ಕಾಡಿಗೆ ಹೂವು ಅಂದರೆ ಕಾಡು ಮಲ್ಲಿಗೆ. ಅದಕ್ಕೆ ಸುನೀಲು ಪಕ್ಕದಲ್ಲಿರೋ ಫೋನ್ನ ಎತ್ತಿ ಟೈಮ್ನ ಚೆಕ್ ಮಾಡ್ತಾನೆ. ಟೈಮು 2:16 ಆಗಿರುತ್ತೆ. ಇವರು 3 ಜನ ಹೆದರ್ಕೊಂಡು ಎದ್ದು ಕುಂತ್ಕೋತಾರೆ. ಅಲ್ಲಿ ಆ ಕಾಡು ಮಲ್ಲಿಗೆ ವಾಸನೆ ಬೇರೆ ತುಂಬ ಜೋರಾಗ್ತಾ ಇರುತ್ತೆ. ಅಂದರೆ ಇನ್ನೂ ಜಾಸ್ತಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಾಡಿಗೆ ಮಲ್ಲಿಗೆ ವಾಸನೆ ಮಲೆನಾಡಲ್ಲಿ ದೆವ್ವ ಇದೆ ಅಂತ ಸೂಚಿಸುತ್ತೆ ಅಂತ ಅಲ್ಲಿಯ ದೊಡ್ಡವರು ಹೇಳ್ತಾರೆ. ಇದನ್ನು ರವಿ ಇವ್ರ ಮುಂದೆ ಬೇರೆ ಹೇಳ್ಬಿಡ್ತಾನೆ. ಇವ್ರಿಗೆ ಇನ್ನೂ ಜಾಸ್ತಿ ಭಯ ಸ್ಟಾರ್ಟ್ ಆಗುತ್ತೆ. ಆ ಗೆಜ್ಜೆ ಸೌಂಡು ಸ್ಟಾರ್ಟ್ ಆಗಿ 10 ನಿಮಿಷನೂ ಸಹ ಆಗಿರಲ್ಲ. ಮೇಲ್ಮಹಡಿಯಿಂದ ಯಾರೋ ಇಳಿದು ಬರ್ತಾ ಇರೋ ಸೌಂಡ್ ಬೇರೆ ಕೇಳಿಸುತ್ತೆ. ಆ ಮಹಡಿ ಬೇರೆ ಮರದ್ದು. ಯಾರೋ ಠಕ್ 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 ಅಂತ ಒಳ್ಳೆ ಮರದ ಸೌಂಡು ಮಾಡಿಕೊಂಡು ಕೆಳಗಡೆ ಇಳಿತಾ ಇರ್ತಾರೆ. ಆ ಸೌಂಡು ಮುಂದೆ ಬರ್ತಾ ಗೆಜ್ಜೆ ಸೌಂಡು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಆಕಾಶು ಟ್ರೆಕ್ಕಿಂಗ್ ಬ್ಯಾಗಲ್ಲಿ ಟಾರ್ಚ್ನ ತೆಗೆದು ಆನ್ ಮಾಡಿ ಆ ಮೆಟ್ಲು ಕಡೆ ಹೊಡಿತಾನೆ. ಅಲ್ಲಿ ಯಾರೂ ಇರಲ್ಲ. ಆದರೆ ಅಲ್ಲಿ ಒಂದು ಭಯಾನಕ ವಿಚಿತ್ರ ದೃಶ್ಯ. ಅದೇನೆಂದರೆ ಆ ಮಹಡಿ ಮೇಲೆ ಒದ್ದೆ ಕಾಲಿನ ಗುರುತು ಇರುತ್ತೆ. ಅಂದರೆ ಒದ್ದೆ ಆದ ಕಾಲನ್ನ ಯಾರೋ ಒಳ್ಳೆ ತುಳ್ಕೊಂಡು ಗುರುತು ಮಾಡಿ ಹೋಗಿರ್ತಾರಲ್ಲ, ಆ ಥರ ಗುರುತುಗಳು ಇರುತ್ತೆ. ಮೊದಲನೇದು, ಆ ಅಡುಗೆ ಮನೆಯಲ್ಲಿ
ಹಿತ್ತಾಳೆ ಪಾತ್ರೆ ತಿರುಗ್ತು. ಎರಡನೇದು ಇವ್ರಿಗೆ ಗೆಜ್ಜೆ ಸೌಂಡ್ ಬಂತು. ಮೂರನೇದು ಮಾಡಿ ಮೇಲೆ ಇವ್ರಿಗೆ ಒದ್ದೆ ಕಾಲಿನ ಗುರುತು ಸಿಕ್ತು. ಇದನ್ನೆಲ್ಲ ನೋಡಿ ಇವರು 3 ಜನ ಇಲ್ಲಿಂದ ಓಡೋಗದ ಅಂತ ಒಂದು ಪ್ಲ್ಯಾನಿಂಗ್ನ ಮಾಡ್ಕೋತಾರೆ. ಲೋ ರವಿ, ಟೈಮ್ ಎಷ್ಟಾಯ್ತು ಅಂತ ಸುನೀಲ್ ಕೇಳ್ತಾನೆ. ಅದಕ್ಕೆ ರವಿ 3:10 ಅಂತ ಹೇಳ್ತಾನೆ. ನಡೀರಿ, ದಾರಿ ಹುಡ್ಕೊಂಡು ಹೋಗೋ ಗಂಟ ಬೆಳಗ್ಗೆ 5-5:15 ಆಗಿಬಿಡುತ್ತೆ, ನಡೀರಿ ಇಲ್ಲಿಂದ ಹೋಗ್ಬಿಡದ ಅಂತ ಸುನೀಲ್ ಹೇಳ್ತಾನೆ. ಇವರು ಆಚೆ ಹೋಗ್ತಾ ಇರ್ತಾರೆ. ಅಲ್ಲಿ ಹೊರಗಡೆ ಒಬ್ಳು ಮಹಿಳೆ ನಿಂತಿರ್ತಾಳೆ. ಅವಳಿಗೆ ಒಂದು 20-25 ವರ್ಷ ಇರ್ಬೋದು. ಒಂದು ಬಿಳಿ ಸೀರೆ ಹಾಕ್ಕೊಂಡು ಆ ಅಂಗಳದಲ್ಲಿ ನಿಂತಿರ್ತಾಳೆ. ಅವಳು ಹೇಗಿರ್ತಾಳೆ ಅಂದರೆ ಒಳ್ಳೆ ನೋಡೋಕ್ಕೆ ಯಾವುದೋ ದೊಡ್ಡ ಮಹಾರಾಣಿ ಥರ ಇರ್ತಾಳೆ. ಅವಳ ಕೂದಲು ಹೇಗಿರುತ್ತೆ ಅಂದರೆ ಒಳ್ಳೆ ಭೂಮಿಗೆ ತಾಕ್ತಾ ಇರುತ್ತೆ. ಅಷ್ಟು ದೊಡ್ಡ ದಟ್ಟವಾದ ಅವಳ ಕೂದಲು ಸಹ ಇರುತ್ತೆ. ಈ ಮಹಿಳೆನ ನೋಡಿ ಸುನೀಲು ಮನ್ಸ್ಗಟ್ಟಿ ಮಾಡಿ ಯಾರು ನೀವು ಅಂತ ಹೆದರ್ತಾ ಕೇಳ್ತಾನೆ. ಅವಳು ನಿಧಾನವಾಗಿ ಹಿಂದೆ ತಿರುಗ್ತಾಳೆ. ಅವಳು ಹಿಂದೆ ಹೇಗಿದ್ಲೋ ಆ ಥರ ಮುಂದೆ ಇರಲ್ಲ. ಅವಳು ತಿರುಗಿದ್ರೆ ಅವಳ ಮುಖದಲ್ಲಿ ಕಣ್ಗಳಿರಲ್ಲ, ಬರೀ ರಕ್ತಸಿಕ್ತವಾದ ಗುಳಿಗಳಿರುತ್ತೆ. ಅವಳ ಕಾಲು ಹಿಂದೆ ತಿರುಗಿರುತ್ತೆ. ಅವಳು ಹಿಂದೆ ತಿರುಗಿ ಒಂದೇ ಸಮ ಕಿರ್ಚುತ್ತಾ ಇವ್ರ ಕಡೆ ನೋಡ್ತಾಳೆ. ಅವಳು ಕಿರ್ಚಿರೋ ಸೌಂಡು ಯಾವ ಮಟ್ಟಕ್ಕಿರುತ್ತೆ ಅಂದರೆ ಅಕ್ಕಪಕ್ಕ ಇರೋ ಪಕ್ಷಿಗಳೆಲ್ಲ ಹಾರಿಬಿಡುತ್ತೆ. ಅಕ್ಕಪಕ್ಕದಲ್ಲಿರೋ ಪ್ರಾಣಿಗಳೆಲ್ಲ ಒಂಥರ ಆ ಕಡೆಯಿಂದ ಓಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟೊಂದು ಗಲೀಜು ಮತ್ತು ಭಯಾನಕ ಸದ್ದು ಅವಳ್ದಾಗಿರುತ್ತೆ. ಇವರು 3 ಜನನೂ ಹೆದರ್ಕೊಂಡು ಇವರು ಟ್ರಕ್ಕಿಂಗ್ ಬ್ಯಾಗು, ಟೂಲ್ಸು ಗೀಲ್ಸು, ಕ್ಯಾಂಪು ಎಲ್ಲ ಅಲ್ಲಿ ಬಿಟ್ಟು ಅಲ್ಲಿಂದ ಜೋರಾಗಿ ಕಾಪಾಡಿ ಅಂತ ಹೆದರ್ಕೊಂಡು ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಜೋರಾಗಿ ಮಳೆ ಬೇರೆ ಬರ್ತಾ ಇರುತ್ತೆ. ಆ ಮಳೆ ಬರ್ತಾ ಇದ್ರೂ ಇವರು ಕೇರ್ ಮಾಡದೆ ಹೆದರ್ಕೊಂಡು ಓಡ್ತಾ ಇರ್ತಾರೆ. ಓಡ್ತಾ ಆ ಕಾಡಿನ ಒಂದು ಹಳ್ಳಿಗೆ ತಲುಪ್ತಾರೆ. ಅಲ್ಲಿ ಒಂದು ಟೀ ಅಂಗಡಿ ಇರೋದನ್ನ ನೋಡಿ ಸ್ವಲ್ಪ ಸಮಾಧಾನದಿಂದ ಆ ಟೀ ಅಂಗಡಿಯವನ ಹತ್ರ ಹೋಗಿ ಇವರು ಕೂರ್ತಾರೆ. ಇವರು ಫುಲ್ಲು ಸುಸ್ತಾಗಿಬಿಟ್ಟಿರ್ತಾರೆ. ಒಳ್ಳೆ 5-10 ಕಿಲೋಮೀಟ್ರು ನಿಲ್ಲದೆ ಓಡಿರ್ತಾರಲ್ಲ, ಆ ಮಟ್ಟಕ್ಕೆ ಸುಸ್ತಾಗಿಬಿಟ್ಟಿರ್ತಾರೆ. ಮತ್ತು ಹೆದರ್ಕೊಂಡು ಇವ್ರು 3 ಜನನ ಕೈಕಾಲು ಹೇಗೆ ನಡುಗ್ತಾ ಇರುತ್ತೆ ಅಂದರೆ ಇವಾಗೇನು ಇವ್ರಿಗೆ ಜಮ್ಮು ಕಾಶ್ಮೀರಲ್ಲೇ ಬಿಟ್ಟಿರ್ಬೋದು, ಆ ಚಳಿಗೆ ಹೇಗೆ ಜನರು ನಡುಗ್ತಾರೋ ಆ ಮಟ್ಟಕ್ಕೆ ಇವರು ನಡುಗ್ತಾ ಇರ್ತಾರೆ. ಆ ಟೀ ಅಂಗಡಿಲಿ ಒಬ್ಬ ತಾತ ಇರ್ತಾನೆ. ಆ ತಾತನ ಹತ್ರ ಇವ್ರ ಜೊತೆ ಏನೆಲ್ಲ ನಡೆಯುತ್ತೋ ಅದನ್ನೆಲ್ಲ ಹೇಳ್ಕೊತಾರೆ. ಅದಕ್ಕೆ ಆ ಅಂಗಡಿಯವನು ನೀವು ನಿಜವಾಗ್ಲೂ ಆ ಮನೆಗೆ ಹೋಗಿದ್ರಾ ಅಂತ ಹೆದರ್ಕೊಂಡು ಕೇಳ್ತಾನೆ. ಅದಕ್ಕೆ ಇವ್ರು 3 ಜನ ಹ್ಞೂ ಅಣ್ಣ, ನಾವು ಅದೇ ಹಳೆ ಮನೆಯಿಂದ ಓಡ್ ಬರ್ತಾ ಇರೋದು ಅಂತ ಹೇಳಿದಾಗ ಆ ಅಂಗಡಿಯವನು ಅವ್ರ ಜೊತೆ ಒಂದು ಕಥೆನ ಹೇಳ್ತಾನೆ. ಆ ಕಥೆ ಏನಂದ್ರೆ, ಅಲ್ಲಿರೋ ಆ ಹಳೆ ಮನೆಯಲ್ಲಿ ಸುಮಾರು 30 ವರ್ಷದ ಹಿಂದೆ ಅಲ್ಲಿಯ ಸೊಸೆ ಅನ್ಯಾಯವಾಗಿ ತೀರ್ಕೊಂಡಿರ್ತಾಳೆ. ಅವಳು ಸತ್ಮೇಲೆ ಆ ಮನೇಲಿದ್ದವರು ಇವಳ ಕಾಟ ತಡೆಯೋಕ್ಕಾಗದೆ ಆ ಮನೆನ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ಆದ್ರೆ ಅವಳು ಇನ್ನೂ ಸಹ ಆ ಮನೆಯನ್ನ ಕಾಯ್ತವಳೆ ಅಂತ ಆ ಅಂಗಡಿಯವನು ಇವ್ರಿಗೆ ಹೇಳ್ತಾನೆ. ಅದಕ್ಕೆ ಇವ್ರು 3 ಜನ ಅಯ್ಯೋ ಇದೆಲ್ಲ ಹೇಳ್ತಾ ಇರೋದು ನೀವು ನಿಜಾನ ಅಂತ ಕೇಳ್ತಾರೆ. ಅದಕ್ಕೆ ಆ ಅಂಗಡಿಯವನು ಹ್ಞೂ ನಿಜ, ಅಲ್ಲಿ ಹೋದವರು ಇಲ್ಗಂಟ ಯಾರು ವಾಪಸ್ ಬಂದಿಲ್ಲ, ನೀವು ಜೀವಂತವಾಗಿ ಬಂದಿರೋದೇ ಹೆಚ್ಚು ಅಂತ ಹೇಳ್ತಾನೆ. ಆಗುಂಬೆಯ ಆ ಹಳೆಯ ಮನೆ ಇಂದಿಗೂ ಆ ಕಾಡಿನ ಮಧ್ಯದಲ್ಲಿ ಪಾಳು ಬಿದ್ದು ಯಾರಿಗೂ ಸಿಗದಂತೆ ಅಡಗಿದೆ ಅಂತ ಆ ಹಳ್ಳಿಯ ಜನರು ಹೇಳ್ತಾರೆ. ಇವತ್ತಿನ ಈ ನಿಜ ಘಟನೆ ಮುಗೀತು. ಮತ್ತೊಂದು ನಿಜ ಘಟನೆ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿ ಗಂಟ ಶುಭರಾತ್ರಿ. ಇಂತಿ ನಿಮ್ಮ ಭೂತ.